ಗಂಗೆ ಆಗಲಿ, ಕಾವೇರಿ ಆಗಲಿ, ಕೃಷ್ಣ ಆಗಲಿ, ಬ್ರಹ್ಮಪುತ್ರ ಆಗಲಿ, ಅರ್ಕಾವತಿ ಆಗಲಿ, ಋಷಭವತಿ ಆಗಲಿ ಯಾರು ಯಾರ ಸೊತ್ತೇನಲ್ಲ. ಈ ನೀರಿಗೆ ಬಣ್ಣನೂ ಇಲ್ಲ, ಟೇಸ್ಟು ಇಲ್ಲ, ಆಕಾರನೂ ಇಲ್ಲ. ಎಲ್ಲರಿಗೂ ನೀರು ಬೇಕು. ಒಬ್ಬೊಬ್ಬರು ಅಶೋಕ ಅಂತ ಯಾಕೆ ಇಟ್ಕೊಂಡಿದ್ದಾರೆ? ಏನಾದ್ರು ಕಲ್ಲು ಅಂತ ಇಟ್ಕೋಬೋದಾಯ್ತಲ್ಲ, ಕಲ್ಲು ಮಣ್ಣು ಅಂತ ಮಡಿಕೋಬೋದಾಯ್ತು. ಹಂಗೆ ಅವ್ರವ್ರು ಏನೇನೋ ಅವ್ರವ್ರದ್ದು ಮಾಡ್ತಾರೆ. ಸೊ ಯಾಕೆ ಅವ್ರಿಗೆ ಏನೋ ಹೆಚ್ಚು ಕಮ್ಮಿ ಆಗಿದೆಯೋ ಗೊತ್ತಿಲ್ಲ. ಐ ಥಿಂಕ್ ಏನೋ ಸ್ವಲ್ಪ ಪ್ರಾಬ್ಲಮ್ ಇರಬೇಕು ಅಂತ ಕಾಣ್ತದೆ ಅವ್ರಿಗೆ. ನನ್ನ ವೈಯಕ್ತಿಕವಾದ ನಂಬಿಕೆ ಬಗ್ಗೆ ಮಾತಾಡೋಕ್ಕೆ ಯಾರಿಗೂ ಹಕ್ಕಿಲ್ಲ. ಇಟ್ ಈಸ್ ನನ್ನ ವೈಯಕ್ತಿಕವಾದಂಥ ನಂಬಿಕೆ, ನನ್ನ ಭಕ್ತಿ. ಯಾರ ಮೇಲೆ ಭಕ್ತಿನೋ ಏನು ಭಕ್ತಿನೋ ಅದು ನನಗೆ ಬಿಟ್ಟಿತ್ತು. ಸರ್, ಅವ್ರ ಮನೇಲಿ ಆಗ್ತಿರುವಂತ ಗಲಾಟೆಗಳು, ಆ ಫಜೀತಿಗಳನ್ನ ಮುಚ್ಚಿಟ್ಕೊಳ್ಳೋದಕ್ಕೆ ಈ ರೀತಿ ಪ್ರಯತ್ನಗಳು ಅದನ್ನೇ ಹೇಳ್ತೆ. ಅವ್ರಿಗೇನೋ ನಾನು ಹೇಳಿದೆ ಒಂದೇ ಮಾತಲ್ಲ, ಅವ್ರಿಗೆ ಏನೇನು ಪ್ರಾಬ್ಲಮ್ ಇದೆಯೋ ನನಗೆ ಗೊತ್ತಿಲ್ಲ ಅಂತ. ಏನೇನು ಪ್ರಾಬ್ಲಮ್ ಇದೆಯೋ ನನಗೆ ಗೊತ್ತಿಲ್ಲ ಅವ್ರ ಪ್ರಾಬ್ಲಮ್ಮು. ಟ್ವೀಟರು ಮಾಡಲಿ, ಭಾಷಣ ಮಾಡಲಿ, ಅವ್ರಿಗೆ ನಾನು ಉತ್ತರ ಕೊಡೋಕ್ಕೂ ನಂಗೆ ಇಷ್ಟ ಇಲ್ಲ. ಇರಲಿ, ಅದನ್ನ ನನ್ನ ಹೆಸರು ತಗೊಂಡೇ ಅವ್ರಿಗೆ ಮಾರ್ಕೆಟು. ಯಾರಿಗೇ ಆಗಲಿ ಅವ್ರಿಗೆ ನನ್ನ ಹೆಸರು ತಗೊಳ್ಳಿಲ್ಲ ಅಂದರೆ ಕೆಲವ್ರಿಗೆ ನಿದ್ರೆನೂ ಬರೋದಿಲ್ಲ, ಕೆಲವರಿಗೆ ಶಕ್ತಿನೂ ಬರೋದಿಲ್ಲ, ಉತ್ಸಾಹನೂ ಬರೋದಿಲ್ಲ, ಹುಮ್ಮಸ್ಸು ಬರೋದಿಲ್ಲ. ಅದಕ್ಕೆ ನಮ್ಮ ಬಗ್ಗೆ ಎಲ್ಲ ಮಾತಾಡ್ತಾ ಇದ್ದೀನಿ. ಅದು ಬಿಡ್ರಿ, ನಾನು ಹೋಗ್ತೀನೋ ಬಿಡ್ತೀನೋ ನನ್ಗೆ ಬಿಟ್ಟಿದ್ದದು. ಇಟ್ ಈಸ್ ನನ್ನ ನಂಬಿಕೆ ಅದು. ನಾನು ಹೋಗ್ತೀನೋ ಬಿಡ್ತೀನೋ ನನ್ನ ವಿಚಾರ, ನನ್ನ ವೈಯಕ್ತಿಕವಾದ ವಿಚಾರ. ದಿನ ಇದ್ರೆ ಪೂಜೆ ಮಾಡೋದು ನಂದೇ. ಹಣೆ ಕುಂಕುಮನೋ, ವಿಭೂತಿನೋ, ರುದ್ರಾಕ್ಷಿನೋ ಏನೋ ಹಾಕೊಳ್ಳೋದು ನಾನು. ಕೆಲವರು ಸೂಟು ಬೂಟ್ ಹಾಕೋತಾರೆ, ಕೆಲವರು ಪಂಚೆ ಹಾಕೋತಾರೆ, ಕೆಲವರು ಶರ್ಟ್ ಹಾಕೋತಾರೆ, ಕೆಲವರು ಜುಬ್ಬ ಹಾಕೋತಾರೆ, ಕೆಲವರು ಹಾಫ್ ಶರ್ಟ್ ಹಾಕೋತಾರೆ. ಒಬ್ಬೊಬ್ಬರು ಇಷ್ಟ ಬಂದಂಗೆ ಅವ್ರು ಇರ್ತಾರೆ. ಅದಕ್ಕೆ ನಾನು ನಿಮ್ಮದೇ ಮಾಡೋಕ್ಕಾಗ್ತದೆ. ಈಗ ನೀವೇ ನೋಡಿ, ಮೀಡಿಯಾಲಿ 10-25 ಜನ ಇದೆ, 25 ಬಣ್ಣ ಬಟ್ಟೆ ಹಾಕೋತೀರಪ್ಪ. ಕೆಲವ್ರಿಗೆ ಕೆಂಪು ಇಷ್ಟ, ಕೆಲವ್ರು ಕಪ್ಪು ಇಷ್ಟ, ಕೆಲವ್ರು ನೀಲಿ ಇಷ್ಟ, ಒಬ್ಬೊಬ್ರಿಗೂ ಒಂದೊಂದು ಇಷ್ಟ. ನಂಬಿಕೆ ವಿಚಾರ ಸರ್. ಅವರು ಯಾವುದೋ ಒಂದು ವಿಚಾರದಲ್ಲಿ ಅವ್ರು ಹೇಳಿದ್ದಾರೆ. ಅದಕ್ಕೆ ಯಾಕೆ ನೀವು ಎಲ್ಲರಿಗೂ ತಂದಿಕ್ಕಕ್ಕೆ ಏನಾರು ಮಾಡಿ ಇದ್ರಲ್ಲೇ ಬೆಳೆ ಬೇಯಿಸ್ಕೊಂಡು ಇದರಲ್ಲೇ TRP ನಡೆಸ್ತಾ ಇದ್ದಾರೆ. ಪಾಪ ಅವ್ರ ಮಾರ್ಕೆಟಲ್ಲಿ ಇರಲಿ.